ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ 93ನೇ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನದಲ್ಲಿ ಅಷ್ಟಿದ್ದ ಭಾರತ ಇಷ್ಟಾಗಿ ಹೋದ ಕೃತಿಯನ್ನು ಬಿಡುಗಡೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ಪ್ರೊಫೆಸರ್ ಪ್ರೇಮಶೇಖರ್, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ, ಹಿರಿಯ ಪತ್ರಕರ್ತ ವಿಶ್ವೇಶ್ವರ ಭಟ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ದೇಶದ ವಿಶೇಷತೆಯನ್ನು ಅವರು ಬಳಿಕ ಪ್ರೊಫೆಸರ್ ಪ್ರೇಮಶೇಖರ್, ಸಾಹಿತ್ಯವು ಸಮಾಜದ ಕಲ್ಯಾಣಕ್ಕೆ ಕಾರಣವಾಗಬೇಕು. ಅದು ಬದುಕಿನ ನೋವು, ನಲಿವು, ಅವಮಾನ ಸೇರಿದಂತೆ ಎಲ್ಲ ವಿಷಯಗಳನ್ನು ಒಳಗೊಳ್ಳಬೇಕು. ಸಾಹಿತ್ಯವನ್ನು ನಿಜವಾದ ಪ್ರೀತಿಯಿಂದ ಬರೆಯುತ್ತಿರುವವರು ಮೂಲೆ ಗುಂಪಾಗುತ್ತಿರುವುದಕ್ಕೆ ವಿಷಾದ ವ್ಯಕ್ತಪಡಿಸಿದರು. ಅನ್ನೋ ಒಂದು ಆಶಯವನ್ನು ಪ್ರಗತಿಶೀಲ ಸಾಹಿತ್ಯ ತೋರಿಸ್ತದೆ. ಅದರ ಪಾತ್ರಗಳು ನಮ್ಗೆ ಈಗಿರುವುದೇ ಬೇಡ, ಅದು ಸ್ವತಂತ್ರದ ಹಿಂದೂ ಮುಂದಿನ ವರ್ಷಗಳು. ಡಾ ಡಿ ವೀರೇಂದ್ರ ಹೆಗ್ಗಡೆ, ಸಾಹಿತ್ಯ ಮತ್ತು ಜೀವನಕ್ಕೆ ಅವಿನಾಭಾವ ಸಂಬಂಧವಿದೆ. ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಸಾಹಿತ್ಯಕ್ಕೆ ಪ್ರಾಶಸ್ತ್ಯ ದೊರೆತರೆ ಮಕ್ಕಳಲ್ಲಿ ಮಾನವೀಯತೆ ಸಂವರ್ಧಿಸುತ್ತದೆ ಎಂದು ತಿಳಿಸಿದರು. ಭಾಷಾ ಪ್ರೇಮ, ದೇಶ ಪ್ರೇಮವನ್ನು ಬೆಳೆಸುತ್ತದೆ. ವಿಶ್ವ ಸಮುದಾಯಗಳಿಗೆ ಪರಸ್ಪರ ಬಾಂಧವ್ಯವನ್ನು ಗಟ್ಟಿಗೊಳಿಸಿ ಸಮಾಜದಲ್ಲಿ ಶಾಂತಿಗೆ ಪೂರಕವಾಗುತ್ತದೆ. ವಿಶ್ವೇಶ್ವರ ಭಟ್, ಸಾಹಿತ್ಯ ಸೃಷ್ಟಿಯ ಜೊತೆಗೆ ಭಾಷೆಯ ಶುದ್ಧತೆಯನ್ನು ಉಳಿಸಿಕೊಳ್ಳಬೇಕು. ಕನ್ನಡವನ್ನು ಬಳಸುವ ಮೂಲಕ ಬೆಳೆಸೋಣ. ನಮ್ಮ ಭಾಷೆಯ ಬಗ್ಗೆ ತಾತ್ಸಾರ ಭಾವನೆ ಬೇಡ ಎಂದು ಕಿವಿಮಾತು ಹೇಳಿದರು. 16 ಅಕಾಡೆಮಿಗಳಿದೆ, 16 ವಿಶ್ವವಿದ್ಯಾಲಯಗಳಿದೆ. ಇವೆಲ್ಲವನ್ನೂ ಕೂಡ ಸೇರಿಸಿದ್ರೆ ಸುಮಾರು 30-35 ಕನ್ನಡಕ್ಕೆ ಸಂಬಂಧಪಟ್ಟಂತಹ